ರಾಜ್ಯದ 8 ಸಾಧಕರಿಗೆ ದೇಶದ ಅತ್ಯುನ್ನತ ಪ್ರಶಸ್ತಿ ಅರಸಿ ಬಂದಿದೆ. ಶಿಕ್ಷಣ ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲಿನ ಸಾಧನೆಯನ್ನು ಗುರುತಿಸಿ ಕೇಂದ್ರ ಸರ್ಕಾರ ಪದ್ಮ ಪ್ರಶಸ್ತಿ ಘೋಷಣೆ ಮಾಡಿದೆ. ಪದ್ಮ ಪ್ರಶಸ್ತಿ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದವರನ್ನ ಗುರುತಿಸಿ ಕೇಂದ್ರ ಸರ್ಕಾರ ನೀಡೋ ಅತ್ಯುನ್ನತ ಗೌರವ. ಪ್ರತಿ ವರ್ಷವೂ ದೇಶದ ಮೂಲೆ ಮೂಲೆಯಲ್ಲಿರೋ ಎಲೆಮರಿ ಕಾಯಿಗಳಂತಿರುವಂತಹ ಸಾಧಕರನ್ನ ಗುರುತಿಸಿ ಪ್ರಶಸ್ತಿ ನೀಡಲಾಗುತ್ತೆ. ಅದರಂತೆ ಈ ವರ್ಷವೂ ಪದ್ಮ ಪ್ರಶಸ್ತಿ ಪಟ್ಟಿಯನ್ನ ಪ್ರಕಟ ಮಾಡಲಾಗಿದೆ. ರಾಜ್ಯದ 3 ಕನ್ನಡಿಗರು ಸೇರಿದಂತೆ ಒಟ್ಟು 45 ಸಾಧಕರು ಪದ್ಮ ಗೌರವಕ್ಕೆ ಭಾಜನರಾಗಿದ್ದಾರೆ. ಪುಸ್ತಕ ಪ್ರೇಮಿ ಅಂಕೇಗೌಡ, ವೈದ್ಯ ಡಾಕ್ಟರ್ ಸುರೇಶ್ ಹನಗವಾಡಿ ಹಾಗೂ ಸಮಾಜ ಸೇವಕಿ ಎಸ್ಜಿ ಸುಶೀಲಮ್ಮರನ್ನ ಪದ್ಮಶ್ರೀ ಗೌರವಕ್ಕೆ ಆಯ್ಕೆ ಮಾಡಲಾಗಿದೆ. ಕನ್ನಡದ ಜ್ಞಾನ ದಾಸೋಹಿಗೆ ಒಲಿದ ಅತ್ಯುನ್ನತ ಗೌರವ. ಹಣದ ಶ್ರೀಮಂತಿಕೆ ಅನ್ನೋದು ಯಾರಿಗ್ ಬೇಕಾದ್ರೂ ಒಲಿಬಹುದು. ಆದ್ರೆ ಅಕ್ಷರ ಶ್ರೀಮಂತಿಕೆ ಎಲ್ಲರಿಗೂ ಒಲಿಯಲ್ಲ. ಅದನ್ನ ಒಲಿಸಿಕೊಂಡವರು ಅಕ್ಷರ ಯೋಗಿ ಅಂಕೇಗೌಡರು. ಬಸ್ ಕಂಡಕ್ಟರ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದ ಅಂಕೇಗೌಡರು ಪುಸ್ತಕ ಪ್ರಪಂಚವನ್ನೇ ಸೃಷ್ಟಿಸಿದ್ದಾರೆ. ಪುಸ್ತಕದ ಮೇಲಿದ್ದ ಇವರ ಪ್ರೀತಿ, ಜ್ಞಾನಾರ್ಜನೆಯ ಹಸಿವು ಇವರನ್ನ ಈ ಮಟ್ಟಕ್ಕೆ ತಂದು ನಿಲ್ಲಿಸಿದೆ. ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಹರಳಹಳ್ಳಿಯಲ್ಲಿ ಹುಟ್ಟಿ ಬೆಳೆದ ಅಂಕೇಗೌಡರು ಪುಸ್ತಕ ಮನೆಯನ್ನೇ ನಿರ್ಮಾಣ ಮಾಡಿದ್ದಾರೆ. ಬಸ್ ಕಂಡಕ್ಟರ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದ ಅಂಕೇಗೌಡರು ತಮಗೆ ಬಂದ ಹಣವನ್ನೆಲ್ಲ ಪುಸ್ತಕಗಳಿಗೆ ಹಾಕ್ತಿದ್ರು. ಇದರ ಫಲವೇ 20 ಲಕ್ಷಕ್ಕೂ ಅಧಿಕ ಪುಸ್ತಕಗಳನ್ನ ಸಂಗ್ರಹಿಸಿರೋದು. ಇವರ ಸಾಹಿತ್ಯ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿನ ಸಾಧನೆಗಾಗಿ ಕೇಂದ್ರ ಸರ್ಕಾರ ಪದ್ಮಶ್ರೀ ಗೌರವ ನೀಡ್ತಿದೆ. ಖುಷಿ ಆಯ್ತಾ ಇದೆ ಸರ್, ಸಂತೋಷ ಆಗ್ತಾ ಇದೆ. ಯಾಕೆಂದರೆ ನನ್ನನ್ನು ಗುರುತಿಸಿದೆಯಲ್ಲ ಕೇಂದ್ರ ಸರ್ಕಾರ ಆಗ್ಬೋದು, ನಮ್ಮ ಗೌರವಾನ್ವಿತ ಮೋದಿ ಸಾಹೇಬ್ರಾಗ್ಬೋದು, ಇದನ್ನು ಗುರುತಿಸಿದಾರಲ್ಲ ಸರ್ ಇಷ್ಟು ಜನ ಮಧ್ಯೆ ಸಂತೋಷ ಆಗುತ್ತೆ ಸರ್. ದಾವಣಗೆರೆ ಡಾಕ್ಟರ್ಗೆ ಅತ್ಯುನ್ನತ ಗೌರವ. ಇನ್ನು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಹನಗವಾಡಿ ಗ್ರಾಮದ ಡಾಕ್ಟರ್ ಸುರೇಶ್ ಹನಗವಾಡಿಯವರಿಗೆ ಪದ್ಮಶ್ರೀ ಪ್ರಶಸ್ತಿ ಒಲಿದು ಬಂದಿದೆ. ಮೂಲತಃ ವೈದ್ಯರಾಗಿರೋ ಸುರೇಶ್ ಅವರು ಜೆಜೆಎಂ ವೈದ್ಯಕೀಯ ಕಾಲೇಜಿನಲ್ಲಿ ಫೆಥಾಲಜಿ ವಿಭಾಗದ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅತಿ ವಿರಳ, ದುಬಾರಿ ವೆಚ್ಚದ ಹಿಮೋಫಿಲಿಯಾ ಕಾಯಿಲೆ ಬಗ್ಗೆ ಸತತ 44 ವರ್ಷಗಳಿಂದ ಅಧ್ಯಯನ ಮಾಡಿ ಕಾಯಿಲೆ ಬಗ್ಗೆ ಜಾಗೃತಿ ಮೂಡಿಸುತ್ತಿದ್ದಾರೆ. ಅಷ್ಟೇ ಅಲ್ಲ, ದಾವಣಗೆರೆಯಲ್ಲೇ ಚಿಕಿತ್ಸಾ ಕೇಂದ್ರವನ್ನ ಸ್ಥಾಪಿಸಿ ಸಾವಿರಾರು ರೋಗಿಗಳಿಗೆ ಗುಣಮಟ್ಟದ ಉಚಿತ ಚಿಕಿತ್ಸೆ ನೀಡುತ್ತಿದ್ದಾರೆ. ಇವರ ಈ ಸಾಮಾಜಿಕ ಕಾರ್ಯಕ್ಕೆ ಪದ್ಮಶ್ರೀ ಪ್ರಶಸ್ತಿ ಅರಸಿ ಬಂದಿದೆ. ಈ ಥರ ವಿರಳವಾದ ರೋಗಕ್ಕೆ ನಾನು ಕೆಲಸ ಮಾಡ್ತಾ ಇರಬೇಕಾದ ಶ್ರಮವನ್ನು ಗುರುತಿಸಿದ್ದೇ ಬಹಳ ಸಂತೋಷ ಆಗಿದೆ. ಇನ್ನೂ ಹೆಚ್ಚು ಉತ್ಕೃಷ್ಟ ಚಿಕಿತ್ಸೆ ನೀಡುವ ಒಂದು ಅವಕಾಶ ನನಗೆ ಸಿಕ್ಕಿದೆ ಅಂತ ನಾನು ಭಾವಿಸಿದ್ದೀನಿ. ಇನ್ನು ಸಮಾಜ ಸೇವಕಿಯಾಗಿ ಗುರುತಿಸಿಕೊಂಡಿರೋ ಬೆಂಗಳೂರಿನ ಎಸ್ಜಿ ಸುಶೀಲಮ್ಮರಿಗೂ ಪದ್ಮಶ್ರೀ ಪ್ರಶಸ್ತಿ ಘೋಷಣೆಯಾಗಿದೆ. ಸುಮಂಗಲಿ ಸೇವಾಶ್ರಮ ಸ್ಥಾಪಿಸಿ ನಿರ್ಗತಿಕ ಮಹಿಳೆಯರ ಸಬಲೀಕರಣಕ್ಕಾಗಿ ಹೋರಾಡುತ್ತಿದ್ದಾರೆ. ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿಯಲ್ಲಿನ ಇವರ ಅಪಾರ ಸೇವೆಯನ್ನ ಗುರುತಿಸಿದ ಸರ್ಕಾರ ಅತ್ಯುನ್ನತ ಪ್ರಶಸ್ತಿ ನೀಡುತ್ತಿದೆ. ತುಂಬಾನೇ ಖುಷಿ ಇದೆ, ಜೊತೆ ನಮ್ಗೆಲ್ಲರಿಗೂ ಖುಷಿಯಾಗಿದೆ. ಕಾರಣ ಏನಂತಂದ್ರೆ ಎಷ್ಟೋ ವರ್ಷದ ಒಂದು ಫಲ ಇದು. ಫಲ ಭಗವಂತ ಕೊಡಿಸಿದ್ದಾನೆ. ಅದಕ್ಕೆ ನಾನು ಕೇಂದ್ರ ಸರ್ಕಾರದವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಇನ್ನು ಕರ್ನಾಟಕದ ಹೆಮ್ಮೆಯ ಲೇಖಕ ಶತಾವಧಾನಿ ಆರ್ ಗಣೇಶ್ ಅವರಿಗೂ ಪದ್ಮಭೂಷಣ ಪ್ರಶಸ್ತಿ ಅರಸಿ ಬಂದಿದೆ. ಕೋಲಾರದಲ್ಲಿ ಹುಟ್ಟಿದ ಶತಾವಧಾನಿ ಆರ್ ಗಣೇಶ್ ಅವರು ನಾಡು ಕಂಡ ಹೆಮ್ಮೆಯ ಸಾಹಿತಿಗಳಲ್ಲಿ ಒಬ್ಬರು. ಹೀಗಾಗಿಯೇ ಸಾಹಿತ್ಯ ಕ್ಷೇತ್ರದಲ್ಲಿನ ಇವರ ಅಪಾರ ಸಾಧನೆಗೆ ಪದ್ಮಭೂಷಣ ಪ್ರಶಸ್ತಿ ನೀಡಲಾಗ್ತಿದೆ. ಡಾಕ್ಟರ್ ಪ್ರಭಾಕರ್ ಕೋರೆ ಅವರಿಗೂ ಪದ್ಮಶ್ರೀ ಪ್ರಶಸ್ತಿ ಒಲಿದು ಬಂದಿದೆ. ಕರ್ನಾಟಕದ ಹಿರಿಯ ಶಿಕ್ಷಣ ತಜ್ಞ, ಸಹಕಾರಿ ಧುರೀಣ ಮತ್ತು ದೂರದೃಷ್ಟಿಯ ನಾಯಕ ಅಂತಾನೆ ಕರೆಸಿಕೊಳ್ಳೋ ಕೋರೆ ಅವರು ಬೆಳಗಾವಿಯ ಕೆಎಲ್ಇ ಸಂಸ್ಥೆಯನ್ನ 40 ವರ್ಷಗಳ ಕಾಲ ಮುನ್ನಡೆಸಿದ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. 36ರಿಂದ 300ಕ್ಕೂ ಹೆಚ್ಚು ಅಂಗ ಸಂಸ್ಥೆಗಳಿಗೆ ವಿಸ್ತರಿಸಿದ ಕೀರ್ತಿಯೂ ಇವರ ಹೆಗಲ ಮೇಲಿದೆ. ಶಿಕ್ಷಣ, ಆರೋಗ್ಯ ಮತ್ತು ಸಕ್ಕರೆ ಕಾರ್ಖಾನೆಗಳ ಮೂಲಕ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಅಪಾರ ಕೊಡುಗೆ ನೀಡಿದ ಕಾರಣಕ್ಕೆ ಪದ್ಮಶ್ರೀ ಪ್ರಶಸ್ತಿ ನೀಡಲಾಗ್ತಿದೆ.
ಒಟ್ನಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರನ್ನ ಕೇಂದ್ರ ಸರ್ಕಾರ ಗುರುತಿಸೋ ಕೆಲಸ ಮಾಡಿದೆ. ಅದರಲ್ಲಿ 4 ಕನ್ನಡಿಗರಿಗೂ ಅತ್ಯುನ್ನತ ಪ್ರಶಸ್ತಿ ಸಿಕ್ಕಿರೋದು ಹೆಮ್ಮೆಯ ವಿಷಯ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.